ಬುಧವಾರ ರಾತ್ರಿ ಗೌರಿಬಿದನೂರು ತಾಲೂಕಿನ ತಿಪ್ಪಗಾನಹಳ್ಳಿ ಗ್ರಾಮದ ನಿವಾಸಿಗಳಾದ ಮಮತಾ ಹಾಗೂ ದಳಪ್ಪ ದಂಪತಿಗಳು ಸಾಕ್ತಿದ್ದ 5 ಕೋಳಿಗಳು ನೆರೆಮನೆಯವರಾದ ಅಶ್ವತ್ಥಪ್ಪ ಹಾಗೂ ವೆಂಕಟಲಕ್ಷ್ಮಮ್ಮ ಅವರ ಮನೆಯ ಮುಂದೆ ಬಂದು ಗಲೀಜು ಮಾಡ್ತಿವೆ ಅನ್ನೋ ಕಾರಣಕ್ಕೆ ಎರಡು ಕುಟುಂಬಗಳ ನಡುವೆ ಮಾತಿನ ಚಕಮಕಿ ಆರಂಭವಾಗಿದೆ ಎನ್ನಲಾಗಿದೆ. ಸಣ್ಣ ವಿಚಾರಕ್ಕೆ ಆರಂಭವಾದ ಈ ಜಗಳ ಕ್ರಮೇಣ ವಿಕೋಪಕ್ಕೆ ತಿರುಗಿ ಎರಡೂ ಕುಟುಂಬಗಳ ನಡುವೆ ತೀವ್ರ ವಾಗ್ವಾದ ಮತ್ತು ಹೊಡೆದಾಟಕ್ಕೆ ಕಾರಣವಾಗಿದೆ ಅಂತ ತಿಳಿದು ಬಂದಿದೆ. ಈ ಗಲಾಟೆಯಲ್ಲಿ ಮಮತಾ, ದಳಪ್ಪ ಹಾಗೂ ರವಿ ಅನ್ನೋರಿಗೆ ಗಾಯಗಳಾಗಿದ್ದು ಚಿಕಿತ್ಸೆಗಾಗಿ ಅವರನ್ನು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ಆಸ್ಪತ್ರೆಯಲ್ಲಿಯೂ ಪರಿಸ್ಥಿತಿ ಶಾಂತವಾಗದೆ ಮತ್ತಷ್ಟು ಉದ್ವಿಗ್ನಗೊಂಡಿದೆ ಎನ್ನಲಾಗಿದೆ. ಆರೋಪದ ಪ್ರಕಾರ ಅಶ್ವತ್ಥಪ್ಪ ಹಾಗೂ ವೆಂಕಟಲಕ್ಷ್ಮಮ್ಮ ಅವರ ಕುಟುಂಬದ ಸದಸ್ಯರಾದ ನಂದಾ, ನಾಗಮಣಿ, ಮನೋಜ್ ಮತ್ತು ಅಶೋಕ್ ಅವರು ಗೌರಿಬಿದನೂರು ಸಾರ್ವಜನಿಕ ಆಸ್ಪತ್ರೆಗೆ ಬಂದು ಚಿಕಿತ್ಸೆ ಪಡೆಯುತ್ತಿದ್ದ ಮಮತಾ ಹಾಗೂ ಅವರೊಂದಿಗಿದ್ದ ರವಿ ಮೇಲೆ ಆಸ್ಪತ್ರೆಯೊಳಗೆ ಹಲ್ಲೆ ನಡೆಸಿದ್ದಾರೆ ಅಂತ ಹೇಳಲಾಗಿದೆ. ಏಕಾಏಕಿ ಆಸ್ಪತ್ರೆಯೊಳಗೆ ಗಲಾಟೆ ನಡೆದ ಪರಿಣಾಮ ಅಲ್ಲಿದ್ದ ಸಿಬ್ಬಂದಿ, ರೋಗಿಗಳು ಹಾಗೂ ಸಾರ್ವಜನಿಕರು ಕೆಲಕಾಲ ಭಯಭೀತರಾಗಿ ಸುರಕ್ಷಿತ ಸ್ಥಳಗಳಿಗೆ ತೆರಳಿದ್ದಾರೆ ಅಂತ ಸ್ಥಳದಲ್ಲಿದ್ದವರು ತಿಳಿಸಿದ್ದಾರೆ. ಒಂದು 4-5 ಕೋಳಿ ಸಾಕಿದ್ವಿ. ಒಂದು 3 ದಿವಸ ಹಿಂದೆ ಕಲ್ಲುಗಳಾಗ್ತಿದ್ದು, ಏನೋ ಇರಮ್ಮ ನಾನು ಬೋನ್ಗವ ಏನೋ ಹಾಕ್ಕೊತೀನಿ, ಒಂದು 2 ದಿವಸ ಇರಮ್ಮ ಅಂದಿದ್ದಕ್ಕೆ ಹಲ್ಲೆ ಮಾಡವ್ರಿ. ಹಲ್ಲೆ ಮಾಡಿಬಿಟ್ಟು ಮಿಸ್ಸಸ್ಗೆ ದೊಣ್ಣೆ ತಗೊಂಡು ಹೊಡೆದು, ಮಗ ನಂದ ಅನ್ನೋನು ಹೊಡೆದ್ಬಿಟ್ಟು ನಂದ, ಅಶ್ವತ್ಥಪ್ಪ, ವೆಂಕಟಲಕ್ಷ್ಮಮ್ಮ 3 ಸೇರಿಕೊಂಡು ಹಲ್ಲೆ ಮಾಡಿ ಹೊಡೆದ್ಬಿಟ್ಟು ಕಳಿಗೆ ಬಿದ್ದೋಗಿದ್ಲು. ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮಗನ ಆಸ್ಪತ್ರೆಗೆ ಕರೆಸೆ. ನಾನು ಮಂಚನಹಳ್ಳಿ ಸ್ಟೇಷನ್ ಹತ್ರ ಹೋದೆ ಕಂಪ್ಲೇಂಟ್ ಕೊಡೋಣ ಅಂತ. ಅಷ್ಟೊತ್ತಿಗೆ ಏಕಾಏಕಿ ಬಂದುಬಿಟ್ಟು ನಮ್ಮ ಮಿಸ್ಸಸ್ನ ಟ್ರೀಟ್ಮೆಂಟ್ ಕೊಡಿಸ್ತಾಯಿದ್ರೆ ನನ್ನ ಅಣ್ಣನ ಮಗ ರವಿ ಅಂತ. ಅವನು ಹೋಗಿ ಏಕಾಏಕ ಹೋಗಿ ನಂದ, ನಾಗಮಣಿ, ವೆಂಕಟಲಕ್ಷ್ಮಮ್ಮ, ನಾಗಮಣಿ ಮಗ ಮೊಮ್ಮಗ, ಈತ್ಮಾನ್ ಮೊಮ್ಮಗ ಎಲ್ಲ ಏಕಾಏಕಿ ಹಲ್ಲೆ ಮಾಡಿಬಿಟ್ಟು ಎದೆ ಎಲ್ಲ ಅವನಿಗೆ ಇವಾಗೂ ಓಡಾಡೋಕ್ಕಾಗ್ತಾಯಿಲ್ಲ. ಫುಲ್ಲು ಹೊಡೆದ್ಬಿಟ್ಟವ್ರೆ. ಫುಲ್ಲು ಎದೆ ನೋವು ಅಂತ ಹಾಸಿಗೆ ಮೇಲೆ ಬಿದ್ದುಬಿಟ್ಟಾನೆ. ಈ ಗಲಾಟೆಯ ದೃಶ್ಯಗಳು ಸ್ಥಳದಲ್ಲಿದ್ದವರ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಸಾರ್ವಜನಿಕ ಆಸ್ಪತ್ರೆಯಂತಹ ಸೂಕ್ಷ್ಮ ಸ್ಥಳದಲ್ಲೇ ಇಂತಹ ಘಟನೆ ನಡೆದಿರುವುದು ಸಾರ್ವಜನಿಕರಲ್ಲಿ ಭದ್ರತೆ ಹಾಗೂ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಘಟನೆಯ ಕುರಿತು ಮಾಹಿತಿ ಪಡೆದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ ಎನ್ನಲಾಗಿದೆ. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು.